ಓಂ ಜಾತವೇದಸೆ ಸುನುವಾಮ ಸೋಮಮರಾತಿ ಯತೋ ನಿದಹತಿ ವೀದಃ ಸನಃ ಪರಿಷದಿ ದುರ್ಗಾಣಿ ವಿಶ್ವಾನಾವೀವ ಸಿಂಧುಂದುರಿತಾತ್ಯಗ್ನಿಃ. ನಮಸ್ಕಾರ. ಆತ್ಮೀಯ ಯಾಜ್ಞವಲ್ಕ್ಯ ಅಶ್ವ ಮತ್ತು ವಾಸ್ತು ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ. ನಾವು ಕಳೆದ ಸಂಚಿಕೆಗಳಲ್ಲಿ ಜ್ಯೋತಿಷ್ಶಾಸ್ತ್ರದ ಪ್ರಕಾರ ಕೆಲವೊಂದು ಯೋಗಗಳ ಬಗ್ಗೆ, ವಿಶೇಷವಾಗಿರ್ತಕ್ಕಂಥ ಯೋಗಗಳು ಯಾವ ರೀತಿ ಸಿಗುತ್ತೆ ಅದರ ಬಗ್ಗೆ, ದ್ವಾದಶ ರಾಶಿಗಳ ಬಗ್ಗೆ ವಿಶ್ಲೇಷಣೆಯನ್ನು ಮಾಡಿಕೊಂಡು ಬರ್ತಾ ಇದ್ದೀವಿ. ಅದೇ ರೀತಿ ಇಂದಿನ ಒಂದು ಸಂಚಿಕೆಯಲ್ಲಿ ನ್ಯೂಮರಾಲಜಿ ಪ್ರಕಾರ ಕೆಲವೊಂದು ದಿನಾಂಕಗಳಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಯಾವ ರೀತಿ ಒಂದು ಅದೃಷ್ಟ ಅಂತ ಹೇಳ್ತೀವಿ, ಅದೃಷ್ಟ ಯಾವ ರೀತಿ ಸಿಗುತ್ತೆ ಮತ್ತು ಅದಕ್ಕೆ ಈ ಸಂಖ್ಯೆಗಳು ಯಾವ ರೀತಿ ಉಪಯೋಗವನ್ನು ಕೊಡುತ್ತೆ ಅನ್ನುವ ಒಂದು ವಿಷಯವಾಗಿ ವಿಶ್ಲೇಷಣೆಯನ್ನು ಮಾಡೋಣ. ಸಾಮಾನ್ಯವಾಗಿ ಒಂದು ರಾಜಯೋಗ ಅಂತೇನು ಹೇಳ್ತೀವಿ, ಆ ರಾಜಯೋಗ ಅಂತಕ್ಕಂಥದ್ದು ಜ್ಯೋತಿಷ್ಯ ವಿಚಾರದಲ್ಲಿ ಬಂದಾಗ ಅದು ಯಾವ ರೀತಿ ಅದೃಷ್ಟವನ್ನು ಕೊಡುತ್ತೆ, ಅದೇ ರೀತಿಯಾಗಿ ಅಲ್ಲಿರ್ತಕ್ಕಂಥ ಒಂದು ಗ್ರಹಗಳ ಗತಿ ಅದರ ಮೇಲೆ ಡಿಪೆಂಡ್ ಆಗಿ ಅದರ ಮೇಲೆ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಆ ಗ್ರಹಗಳು ಉಚ್ಚ ಸ್ಥಾನದಲ್ಲಿದ್ದಾಗ ಆ ಒಂದು ಯೋಗ ಅಂತಕ್ಕಂಥದ್ದು ಸಿಗುತ್ತೆ ಅಂತೇಳಿ ಹೇಳ್ತೀವಿ. ಅದೇ ರೀತಿ ನ್ಯೂಮರಾಲಜಿ ಪ್ರಕಾರ, ಸಂಖ್ಯಾಶಾಸ್ತ್ರದ ಪ್ರಕಾರ ಯಾವ ರೀತಿ ಒಂದು ಅದೃಷ್ಟ ಅನ್ನೋದು ಸಿಗುತ್ತೆ ಅನ್ನುವುದರ ಬಗ್ಗೆ ನಾವು ಇಂದು ನೋಡೋಣ. ಸಾಮಾನ್ಯವಾಗಿ ಒಂದು ಸಂಖ್ಯಾಶಾಸ್ತ್ರ ಅನ್ನೋದು ಒಂದು ರೀತಿಯಲ್ಲಿರ್ತಕ್ಕಂಥದ್ದು ಪ್ರಾಚೀನ ಕಾಲದಲ್ಲಿರ್ತಕ್ಕಂಥ ಒಂದು ವಿಜ್ಞಾನ ಅಂತಲೂ ಹೇಳ್ಬೋದು. ಈ ಒಂದು ಸಂಖ್ಯಾಶಾಸ್ತ್ರದ ಮೂಲಕ ನಮ್ಮ ಒಂದು ಜೀವನದಲ್ಲಿ ಯಾವ ರೀತಿಯಲ್ಲಿ ಅದೃಷ್ಟ ಅಂತಕ್ಕಂಥದ್ದು ಬರುತ್ತೆ ಅಥವಾ ಮುಂದೆ ನಡೀತಕ್ಕಂಥ ಒಂದು ಯೋಗಗಳ ಬಗ್ಗೆಯೂ ತಿಳಿಬೋದು ಅಂತೇಳಿ ಹೇಳ್ಬೋದು. ಆ ಒಂದು ಸಂಖ್ಯೆಗೆ ಸಂಬಂಧಪಟ್ಟಂತಹ ಒಂದು ಜನರ ಜೀವನ ಯಾವ ರೀತಿ ಒಂದು ಪರಿಣಾಮಗಳನ್ನು ಎದುರಿಸಬಹುದು ಅನ್ನುವುದು ಒಂದು ಮುನ್ಸೂಚನೆ ಅಂತ ಹೇಳ್ತೀವಿ ನೀಡುತ್ತೆ. ಸಂಖ್ಯಾಶಾಸ್ತ್ರ ಅನ್ನುವುದು ಒಂದು ಜೀವನದಲ್ಲಿರ್ತಕ್ಕಂಥ ಒಂದು ರೀತಿಯಲ್ಲಿ ನೇರವಾದ ಒಂದು ಪರಿಣಾಮವನ್ನು ಬೀರುತ್ತೆ ಎನ್ನುವುದು ಒಂದು ಜನ್ಮ ದಿನಾಂಕದಿಂದ ಪ್ರಾರಂಭವನ್ನು ಮಾಡಿ ನಮಗೆ ಬರ್ತಕ್ಕಂಥ ಒಂದು ಆಧಾರ್ ಕಾರ್ಡ್ ಆಗ್ಬೋದು ಅಥವಾ ಮೊಬೈಲ್ ನಂಬರ್ ಆಗ್ಬೋದು, ಎಲ್ಲದಕ್ಕೂ ಒಂದು ಲಿಂಕ್ ಆಗುತ್ತೆ ಅಂತೇಳಿ ಹೇಳ್ಬೋದು. ಯಾಕೆ ಅಂದರೆ ಅಲ್ಲಿ ಬರ್ತಕ್ಕಂಥ ಒಂದು ನಂಬರ್ ಅಂತೇನು ಹೇಳ್ತೀವಿ, ಆ ಒಂದು ನಂಬರಿಂದ ಸಂಖ್ಯಾಶಾಸ್ತ್ರಗಳ ಒಂದು ಪ್ರಕಾರ ಒಂದೊಂದು ನಂಬರ್ಗೂ ತನ್ನದೇ ಆದ ಒಂದು ಶಕ್ತಿ ಇರುತ್ತೆ ಅಂತೇಳಿ ಹೇಳ್ತೀವಿ. ಆ ಒಂದು ಜೀವನದಲ್ಲಿ ನಡೆಯತಕ್ಕಂಥ ಒಂದು ಬೇರೆ ಬೇರೆ ಘಟನೆಗಳಿಗೆ ಬೇರೆ ಬೇರೆ ಒಂದು ವಿಷಯಗಳಿಗೆ ಸಂಬಂಧವನ್ನು ಪಟ್ಟಿರುತ್ತೆ ಅಂತೇಳಿ ಹೇಳ್ಬೋದು. ಸಂಖ್ಯಾಶಾಸ್ತ್ರದ ಪ್ರಕಾರ ಯಾವ ರೀತಿಯಲ್ಲಿ ಒಂದು ಜೀವನದಲ್ಲಿ ಸುಖ ಶಾಂತಿಯನ್ನು ಪಡೆದುಕೊಳ್ಳಬಹುದು ಅನ್ನೋದ್ರ ಬಗ್ಗೆ ಒಂದು ಮಾರ್ಗದರ್ಶನವನ್ನು ಕೂಡ ಈ ಒಂದು ಸಂಖ್ಯಾಶಾಸ್ತ್ರ ಏನಿರುತ್ತೆ ನೀಡಬಹುದು ಅಂತೇಳಿ ಹೇಳ್ಬೋದು. ಈ ಒಂದು ಸಂಖ್ಯಾಶಾಸ್ತ್ರದ ಪ್ರಕಾರ ಯಾವ ಒಂದು ದಿನಾಂಕಗಳಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಒಂದು ಅದೃಷ್ಟವನ್ನು ತರುತ್ತೆ ಅನ್ನುವ ಒಂದು ವಿಷಯ, ಆ ಪ್ರಸ್ತಾಪವನ್ನು ನೋಡಿದಾಗ ಕಾಮನ್ ಆಗಿ ಒಬ್ಬೊಬ್ಬ ವ್ಯಕ್ತಿಗಳು ಒಂದೊಂದು ದಿನಾಂಕಗಳಲ್ಲಿ ಜನನವನ್ನು ತಾಳಿರ್ತಾರೆ. ಆದರೆ ಎಲ್ಲರಿಗೂ ಈ ಒಂದು ಅದೃಷ್ಟ ಅಂತ ಏನು ಹೇಳ್ತೀವಿ ಸಿಗುತ್ತಾ ಅಂದರೆ ಖಂಡಿತವಾಗಿ ಸಿಗೋದಿಲ್ಲ. ಕಾರಣ ವಿಶೇಷವಾಗಿರ್ತಕ್ಕಂಥ ಕೆಲವೊಂದು ದಿನಾಂಕಗಳಲ್ಲಿ, ಅದರಲ್ಲಿ ಎಸ್ಪೆಷಲಿ ಕೆಲವೊಂದು ನಂಬರ್ಸ್ ಅಂತ ಏನು ಹೇಳ್ತೀವಿ, ಅದು ಆ ನಂಬರ್ ಬಂದಾಗ, ಆ ರೀತಿ ಒಂದು ಸಂಖ್ಯೆ ಬಂದಾಗ ಆ ಒಂದು ಅದೃಷ್ಟ ಅಂತಕ್ಕಂಥದ್ದು ಈ ಒಂದು ವ್ಯಕ್ತಿಗೆ ಸಿಗುತ್ತೆ. ಅದರ ಮೂಲಕವಾಗಿ ಆ ಒಂದು ವ್ಯಕ್ತಿ ಉನ್ನತ ಒಂದು ಸ್ಥಾನವನ್ನು ಅಲಂಕಾರ ಮಾಡ್ತಾರೆ ಅಂತೇಳಿ ಹೇಳ್ಬೋದು. ಕಾಮನ್ನಾಗಿ ಈ 1 ರಿಂದ 9 ಸಂಖ್ಯೆಗಳನ್ನು ನಾವು ಸಂಖ್ಯಾಶಾಸ್ತ್ರದಲ್ಲಿ ನೋಡಿದಾಗ ಕೆಲವೊಂದು ನಂಬರ್ಸ್ ಬಂದಾಗ ಮಾತ್ರ ಒಂದು ಪಾಸಿಟಿವ್ ಶಕ್ತಿ ಅಂತಕ್ಕಂಥದ್ದು ಆ ಒಂದು ವ್ಯಕ್ತಿಗೆ ಸಿಗುತ್ತೆ. ಹಾಗಾಗಿ ಆ ಒಂದು ಸಂಖ್ಯೆಯಲ್ಲಿ ಜನನವನ್ನು ತಳೆದಾಗ ಆ ಒಂದು ವ್ಯಕ್ತಿಗೆ ಸುಲಭವಾಗಿ ಅದೃಷ್ಟ ಅಂತಕ್ಕಂಥದ್ದು ಬರುತ್ತೆ ಅಂತೇಳಿ ಹೇಳ್ಬೋದು. ಎಕ್ಸಾಂಪಲ್, ಈಗ ನಾವು ಒಂದು ನಂಬರನ್ನು ಇಲ್ಲಿ ತಗೊಂಡಿದ್ದೀವಿ. ಈ ಒಂದು ನಂಬರನ್ನು ನಾವು ಕ್ಯಾಲ್ಕುಲೇಟ್ ಮಾಡಿ ನೋಡಿದಾಗ, ಎಕ್ಸಾಂಪಲ್ ಅಂತ ಹೇಳಿದಾಗ ದಿನಾಂಕ 14/6/1995 ಈ ದಿನಾಂಕವನ್ನು ತಗೊಂಡಿದ್ದೀವಿ. ಇಲ್ಲಿ ಒಮ್ಮೆ ನೀವು ಗಮನವನ್ನು ಕೊಡಬಹುದು. 14 ಅಂದಾಗ 5,
4 ಸಂಖ್ಯೆ ಕೂಡಿದಾಗ 5 ಬರುತ್ತೆ. ಮತ್ತು 4 ಅನ್ನೋ ಸಂಖ್ಯೆ 4 ಬರುತ್ತೆ. ಮತ್ತು ತಿಂಗಳು ಬಂದು 6 ಅಂತಕ್ಕಂಥದ್ದು ಇಲ್ಲಿ ಮೆನ್ಷನ್ ಆಗುತ್ತೆ. ಈ ಒಂದು ನಾವು ಚಾರ್ಟು ಅಂತ ಹಾಕ್ಕೊಂಡು ನೋಡಿದಾಗ ಯಾರ ಒಂದು ಜನ್ಮ ದಿನಾಂಕದಲ್ಲಿ ಈ ರೀತಿ ನೀವು ಅಬ್ಸರ್ವ್ ಮಾಡ್ಕೋಬೋದು. ಹುಟ್ಟಿರ್ತಕ್ಕಂಥ ದಿನಾಂಕಗಳಲ್ಲಿ ನಿಮ್ಮ ಜನನ ದಿನಾಂಕದಲ್ಲಿ 4, 5, 6 ಈ ರೀತಿಯಾಗಿ ಅಂದರೆ ಈ ಒಂದು ಚಾರ್ಟ್ನ ಹಾಕಿದಾಗ ಡೇಟು ಹಿಂದೆ ಮುಂದೆ ಇರ್ಬೋದು, ತಿಂಗಳು ಹಿಂದೆ ಮುಂದೆ ಇರ್ಬೋದು, ಅಥವಾ ವರ್ಷ ಯಾವುದೇ ವರ್ಷ ಆಗಬಹುದು, ಸಮಸ್ಯೆ ಇಲ್ಲ. ಆದರೆ ಈ ರೀತಿಯಲ್ಲಿ ನಿಮ್ಮ ಜನನ ದಿನಾಂಕದಲ್ಲಿ 4, 5 ಮತ್ತು 6 ಈ ನಂಬರ್ಸ್ ಕ್ಲಬ್ ಆದಾಗ ವಿಶೇಷವಾಗಿರ್ತಕ್ಕಂಥ ಒಂದು ಯೋಗ ಅಂದರೆ ಬಲವಾಗಿ ಬರ್ತಕ್ಕಂಥ ಒಂದು ಅದೃಷ್ಟದ ಒಂದು ಯೋಗ ಅಂತ ಕರೀಬೋದು ನ್ಯೂಮರಾಲಜಿ ಪ್ರಕಾರ. ಕಾರಣ ಏನಪ್ಪ ಅಂದರೆ 4 ಅಂತಕ್ಕಂಥದ್ದು ರಾಹು ಪ್ರತಿನಿಧಿ ಕೊಡ್ತಕ್ಕಂಥ ಒಂದು ಸಂಖ್ಯೆ. ಮತ್ತು 5 ಅಂತೇನು ಹೇಳ್ತೀವಿ, ಈ 5 ಸಂಖ್ಯೆ ಬಂದಾಗ ಬುಧ ಅಂದರೆ ಬುದ್ಧಿಕಾರಕ. ಮತ್ತು 6 ಸಂಖ್ಯೆ ಬಂದಾಗ ಶುಕ್ರ ಅಂದರೆ ರಾಹು ಮತ್ತು ಬುಧ ಮತ್ತು ಶುಕ್ರ ಈ 3 ಗ್ರಹಗಳ ಒಂದು ಸಂಖ್ಯೆಯಲ್ಲಿ ನಮಗೆ ಕಾಣಿಸುತ್ತೆ. ವಿಶೇಷವಾಗಿ ಈ ಒಂದು ನಾವು ಚಾರ್ಟಲ್ಲಿ ಗಮನವನ್ನು ಕೊಟ್ಟಾಗ 4 ಅಂತಕ್ಕಂಥದ್ದು ಬಂದಾಗ ರಾಹು ಅಂದರೆ ಬಲ ಅಂದರೆ ಪರಾಕ್ರಮ, ಶತ್ರುಗಳನ್ನು ಎದುರಿಸ್ತಕ್ಕಂಥ ಒಂದು ಚೈತನ್ಯ, ಆ ಒಂದು ಧೈರ್ಯ ಬರುತ್ತೆ ಅಂತೇಳಿ ಹೇಳ್ಬೋದು. ಮತ್ತು 5 ಅಂದರೆ ಒಳ್ಳೆಯ ಒಂದು ಬುಧ ಅಂದರೆ ಬುಧನಿಗೆ ಸಂಬಂಧಪಟ್ಟ ಹಾಗೆ ಒಳ್ಳೆಯ ವಿದ್ಯಾಕಾರಕ ಅಂದರೆ ಎಕ್ಸಲೆಂಟ್ ಆಗಿ ಮಾತಾಡ್ತಕ್ಕಂಥ ಒಂದು ಯೋಗ ಮತ್ತು ಒಂದು ಹೈಲಿ ಒಳ್ಳೆ ಇಂಟೆಲಿಜೆಂಟು ಮತ್ತು ಒಳ್ಳೆಯ ವಿದ್ಯೆಗೆ ಸಂಬಂಧಪಟ್ಟ ವಿಚಾರದಲ್ಲಿ ತುಂಬ ಹೆಚ್ಚಿನ ರೀತಿಯಲ್ಲಿ ವಿದ್ಯೆಯನ್ನು ಪಡೀತಾರೆ ಅಂತೇಳಿ ಹೇಳ್ಬೋದು ಈ ನಂಬರು ಬಂದಾಗ. ಮತ್ತು 6 ಬಂದಾಗ ಶುಕ್ರ. ಈ 6 ಬಂದಾಗ ಶುಕ್ರ ಒಂದು ಸಂಖ್ಯೆ ಬಂದಾಗ ಒಂದು ಬಿಸ್ನೆಸ್ಗೆ ಸಂಬಂಧಪಟ್ಟ ಹಾಗೆ ಲಕ್ಷ್ಮಿಯ ಅನುಗ್ರಹ ಕಟಾಕ್ಷ ಅಂತೇನು ಹೇಳ್ತೀವಿ, ಆ ಒಂದು ಆಟೋಮೆಟಿಕ್ಕಾಗಿ ಈ ನಂಬರ್ ಬಂದಾಗ ಕ್ಲಿಕ್ ಆಗುತ್ತೆ ಅಂತೇಳಿ ಹೇಳ್ಬೋದು. ಈ 4, 5, 6 ಈ ನಂಬರ್ಗಳು ಯಾರ ಜಾತಕದಲ್ಲಿ ಅಥವಾ ಯಾರ ಒಂದು ಜನ್ಮ ದಿನಾಂಕದಲ್ಲಿ ಕ್ಲಬ್ ಆಗಿರುತ್ತೆ ಒಮ್ಮೆ ನೀವು ಅಬ್ಸರ್ವ್ ಮಾಡಿ. ಈ ನಂಬರ್ಗಳು ಬಂದಿರತಕ್ಕಂಥ ವ್ಯಕ್ತಿಗಳು ತುಂಬ ಉನ್ನತ ಒಂದು ಮಟ್ಟದಲ್ಲಿ ವ್ಯವಹಾರವನ್ನು ಮಾಡ್ತಕ್ಕಂಥ ಒಂದು ಕ್ಷೇತ್ರದಲ್ಲಿ ತುಂಬ ಪ್ರಸಿದ್ಧಿಯನ್ನು ಪಡೆದಿರುತ್ತಾರೆ ಅಂತೇಳಿ ಖಚಿತವಾಗಿ ಹೇಳ್ಬೋದು. ಸಾಮಾನ್ಯವಾಗಿ ಈ ಒಂದು ಸಂಖ್ಯೆ ಅಂತ ನಾವೇನು ತೆಗೆದುಕೊಳ್ತೇವೆ, ಈ ಒಂದು ಸಂಖ್ಯೆ ಅಂತಕ್ಕಂಥದ್ದು ಸುಮ್ಮನೆ ನಾವು ಅಬ್ಸರ್ವ್ ಮಾಡಿದಾಗ ಈ ಒಂದು ಸಂಖ್ಯೆ ಅಂತಕ್ಕಂಥದ್ದು ಯಾರ ದಿನಾಂಕದಲ್ಲಿ ಕ್ಲಬ್ ಆಗಿದೆ ಅಂತ ನಾವು ಅಬ್ಸರ್ವ್ ಮಾಡಿದಾಗ ಪ್ರಸಿದ್ಧಿಯಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಅಂದರೆ ಈ ಫೇಸ್ಬುಕ್ ಫೌಂಡರ್ ಅಂತ ಏನು ಹೇಳ್ತೀವಿ, ಮಾರ್ಕ್ ಜಕರ್ಬರ್ಗ್ ಅಂತ ಇವರ ಹೆಸರು. ಇವರ ದಿನಾಂಕದಲ್ಲಿ ನಾವು ಒಮ್ಮೆ ಗಮನವನ್ನು ಕೊಟ್ಟಾಗ 14 ಮತ್ತು 6/84 ಇವರು ಹುಟ್ಟಿರ್ತಕ್ಕಂಥ ಒಂದು ದಿನಾಂಕ ಆಗಿರುತ್ತೆ. ಈ ದಿನಾಂಕದಲ್ಲಿ ಗಮನವನ್ನು ಕೊಟ್ಟಾಗ ವಿಶೇಷವಾಗಿರ್ತಕ್ಕಂಥ ಒಂದು ಈ ನಂಬರ್ಸ್ ಅಂತ ಏನು ಹೇಳ್ತೀವಿ 4 ಅಲ್ಲಿ ಕ್ಲಬ್ ಆಗುತ್ತೆ. ಮತ್ತು 14 ಅಂತ ಬಂದಾಗ ಅಲ್ಲಿ 5 ಅನ್ನೋ ಸಂಖ್ಯೆ ಪ್ರತಿನಿಧಿಯನ್ನು ಕೊಡುತ್ತೆ. ಮತ್ತು 6 ಹುಟ್ಟಿರ್ತಕ್ಕಂಥ ತಿಂಗಳು ಯಾವುದಪ್ಪ ಅಂದರೆ 6. ಈ 4, 5, 6 ಅಂತಕ್ಕಂಥದ್ದು ಈ ಒಂದು ಮಾರ್ಕ್ ಜಕರ್ಬರ್ಗ್ ಅವರ ಒಂದು ಜನನ ಆಗಿರ್ತಕ್ಕಂಥ ದಿನಾಂಕದಲ್ಲಿ ಉತ್ತಮವಾಗಿರ್ತಕ್ಕಂಥ ಒಂದು ಸಂಖ್ಯೆಯಲ್ಲಿ ಜನನ ಇವರು ತಾಳಿದ್ದಾರೆ. ಹಾಗಾಗಿ ಫೇಸ್ಬುಕ್ ಅಂತಕ್ಕಂಥದ್ದು ಇವತ್ತಿನ ಒಂದು ದಿವಸದಲ್ಲಿ ತುಂಬ ಕೋಟಿಗಟ್ಟಲೆ ಜನರು ಯೂಸ್ ಮಾಡ್ತಕ್ಕಂಥ ಒಂದು ಸೋಷಿಯಲ್ ಆ್ಯಪ್ ಆಗಿದೆ. ಹಾಗಾಗಿ ಆ ಒಂದು ಆ್ಯಪು ಇಷ್ಟೊಂದು ಪ್ರಸಿದ್ಧಿ ಆಗಬೇಕು ಅಂದಾಗ ಈ ವ್ಯಕ್ತಿಯ ಒಂದು ಸಾಧನೆ ಅಂತೇನು ಹೇಳ್ತೀವಿ ಅದರ ಹಿಂದೆ ಪಡಿತಕ್ಕಂಥ ಒಂದು ಪರಿಶ್ರಮ ಅಂತಕ್ಕಂಥದ್ದು ನಮಗೆ ಇಲ್ಲಿಗೆ ಕಣ್ಣಿಗೆ ಕಾಣಿಸುತ್ತೆ. ಯಾಕಂದರೆ ಇಡೀ ಪ್ರಪಂಚದಾದ್ಯಂತ ಇವತ್ತು ನಾವು ಯೂಸ್ ಮಾಡ್ತಾ ಇದ್ದೀವಿ. ಹಾಗಾಗಿ ಆ ಫೇಸ್ಬುಕ್ ಅಂತಕ್ಕಂಥ ಒಂದು ಆ್ಯಪನ್ನು ಕ್ರಿಯೇಟ್ ಮಾಡಿ ಅದಕ್ಕೆ ಫೌಂಡರ್ ಆಗಿ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ ಒಬ್ಬ ವ್ಯಕ್ತಿಯ ಒಂದು ಮಾರ್ಕ್ ಜಕರ್ಬರ್ಗ್ ಅವರ ಒಂದು ಈ ಹುಟ್ಟಿರ್ತಕ್ಕಂಥ ದಿನಾಂಕದಲ್ಲಿ 14 ಮತ್ತು 6/84 ಈ ದಿನಾಂಕದಲ್ಲಿ ಅವರು ಜನನವಾಗಿದ್ದಾರೆ. ಅವರು ಹುಟ್ಟಿರ್ತಕ್ಕಂಥ ಈ ಒಂದು ದಿನಾಂಕದಲ್ಲಿ ನಾವು ಹೇಳಿರ್ತಕ್ಕಂಥ ನಂಬರ್ಸ್ ಅಂದರೆ 4, 5 ಮತ್ತು 6 ಈ 3 ಸಂಖ್ಯೆಯು ಕ್ಲಬ್ ಆಗುತ್ತೆ. ಈ ಒಂದು 3 ಸಂಖ್ಯೆ ಕ್ಲಬ್ ಆಗಿರೋದ್ರಿಂದ ಅವರ ಒಂದು ಉತ್ತಮವಾಗಿರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಸಾಧನೆ ಅಂದರೆ
ಇಡೀ ಒಂದು ದೇಶದಲ್ಲೇ ಅವರ ಹೆಸರು ಪ್ರಸಿದ್ಧಿಯಾಗಲಿ, ಇಡೀ ಪ್ರಪಂಚದಾದ್ಯಂತ ಅವರ ಒಂದು ಪ್ರಸಿದ್ಧಿಯಾಗಿರ್ತಕ್ಕಂಥ ಒಬ್ಬ ಉನ್ನತವಾದ ಒಂದು ಹುದ್ದೆಯನ್ನು ಅಲಂಕಾರವನ್ನು ಮಾಡಿರ್ತಕ್ಕಂಥ ವ್ಯಕ್ತಿಯಾಗಿ ಉತ್ತಮವಾಗಿರ್ತಕ್ಕಂಥ ಒಂದು ಉದ್ಯಮ, ಉತ್ತಮವಾಗಿರ್ತಕ್ಕಂಥ ಒಂದು ವ್ಯವಹಾರ ಪಾಲುದಾರರಾಗಿರ್ಬೋದು ಅಥವಾ ಉದ್ಯಮವನ್ನು ನಡೆಸ್ತಕ್ಕಂಥ ಒಂದು ಚೈತನ್ಯ ಆಗಿರ್ಬೋದು, ಮತ್ತು ವಿಶೇಷವಾಗಿರ್ತಕ್ಕಂಥ ಒಂದು ಲಕ್ಷ್ಮಿಯ ಅನುಗ್ರಹವನ್ನು ಈ ನಂಬರ್ ಕ್ಲಬ್ ಆಗಿರ್ತಕ್ಕಂಥ ಒಂದು ದಿನಾಂಕದಲ್ಲಿ ಆ ಒಂದು ವ್ಯಕ್ತಿಗೆ ಸಿಗುತ್ತೆ ಅಂತೇಳಿ ಈ ನ್ಯೂಮರಾಲಜಿ ಪ್ರಕಾರ ನಾವು ಅನಲೈಸ್ ಮಾಡ್ಬೋದು. ಹಾಗಾಗಿ ಈ ಒಂದು ವ್ಯಕ್ತಿಯ ಸಾಧನೆ ಪರಿಶ್ರಮವನ್ನು ನಾವು ಒಮ್ಮೆ ನೋಡಿದಾಗ ಆ ಹುಟ್ಟಿರ್ತಕ್ಕಂಥ ವ್ಯಕ್ತಿಯ ಒಂದು ದಿನಾಂಕದಲ್ಲಿ ಈ 4 ಮತ್ತು 5 ಮತ್ತು 6 ಈ ಒಂದು ಚಾರ್ಟ್ ಅಂತಲೇ ಹೇಳ್ತೀವಿ. ಈ ಚಾರ್ಟಲ್ಲಿ ನೋಡಿ ಅಬ್ಸರ್ವ್ ಮಾಡ್ಬೋದು. 4 ಮತ್ತು 5 ಮತ್ತು 6 ಈ 3 ನಂಬರ್ಸು ಕ್ಲಬ್ ಆಗುತ್ತೆ. ಯಾವಾಗ ಒಬ್ಬ ವ್ಯಕ್ತಿಯ ಒಂದು ಜಾತಕದಲ್ಲಿ ಹುಟ್ಟಿರ್ತಕ್ಕಂಥ ಒಂದು ದಿನಾಂಕದಲ್ಲಿ 4 ಮತ್ತು 5 ಮತ್ತು 6 ಈ 3 ನಂಬರ್ ಕ್ಲಬ್ ಆದಾಗ ನೀವು ಯಾರೇ ಒಬ್ಬ ವ್ಯಕ್ತಿಯ ಸಾಧಾರಣವಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿಯ ಒಂದು ದಿನಾಂಕದಲ್ಲಿ ಈ ನಂಬರ್ಸ್ ಕ್ಲಬ್ ಆಗಿದ್ದರೆ ಖಂಡಿತವಾಗಿ ನೀವು ಅಬ್ಸರ್ವ್ ಮಾಡ್ಬೋದು ಆ ಒಂದು ವ್ಯಕ್ತಿಯ ಒಂದು ಸಾಧನೆ ವಿಶೇಷವಾಗಿರುತ್ತೆ ಅಂತೇಳಿ ಖಚಿತವಾಗಿ ಹೇಳ್ಬೋದು. ಒಂದು ಯಾವುದೋ ಒಂದು ವ್ಯಾಪಾರವನ್ನು ಮಾಡ್ತಾ ಇರ್ತಾರೆ, ಅಥವಾ ಒಂದು ವ್ಯವಹಾರದಲ್ಲಿ ಪಾಲುದಾರ ಆಗಿರ್ತಾರೆ, ಅಥವಾ ಒಂದು ಬಿಸ್ನೆಸ್ ಅಂತ ಏನು ಹೇಳ್ತೀವಿ ಆ ಒಂದು ಸಂಬಂಧಪಟ್ಟ ಹಾಗೆ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರ್ತಾರೆ, ಅಥವಾ CEO ಅಂತ ಏನು ಹೇಳ್ತೀವಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲಸವನ್ನು ಮಾಡ್ತಾ ಇರ್ತಾರೆ. ಯಾವುದೋ ಒಂದು ಉತ್ತಮವಾಗಿರ್ತಕ್ಕಂಥ ಒಂದು ಕ್ಷೇತ್ರದಲ್ಲಿ ಇವರೊಂದು ಸಾಧನೆ ವಿಶಿಷ್ಟವಾಗಿ ಹೆಸರನ್ನು ಪ್ರಖ್ಯಾತಿಯನ್ನು ತಗೊಂಬರುತ್ತೆ ಅಂತೇಳಿ ಹೇಳ್ಬೋದು. ಅಥವಾ ರಿಯಲ್ ಎಸ್ಟೇಟ್ ಆಗ್ಬೋದು, ಅಥವಾ ರಾಜಕೀಯ ಆಗ್ಬೋದು, ಅಥವಾ ಉದ್ಯಮದಾರರಾಗ್ಬೋದು. ಯಾವುದೋ ಒಂದು ಕ್ಷೇತ್ರದಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಸಾಧನೆಯನ್ನು ಮಾಡಿ ಎಲ್ಲರ ಒಂದು ಜನರ ಪಾತ್ರಕ್ಕೆ ಈ ಒಂದು ವ್ಯಕ್ತಿ ಕಾರಣರಾಗ್ತಾರೆ, ಕಣ್ಣಿಗೆ ಕಾಣಿಸ್ತಾರೆ ಅಂತೇಳಿ ಹೇಳ್ಬೋದು. ಯಾಕೆಂದರೆ ಈ ರಾಹು ಮತ್ತು ಬುಧ ಮತ್ತು ಶುಕ್ರ ಈ 3 ಗ್ರಹಗಳ ಒಂದು ಕಲಿಯಿಕೆ ಅಂತ ಹೇಳ್ತೀವಿ ಕ್ಲಬ್ ಆದಾಗ ಆ ಒಂದು ವ್ಯಕ್ತಿಯ ಸಾಧನೆ ತುಂಬ ಉತ್ತಮ ಉನ್ನತ ಮಟ್ಟಕ್ಕೆ ಕರ್ಕೊಂಡು ಹೋಗುತ್ತೆ ಅಂತೇಳಿ ಹೇಳ್ಬೋದು. ಹಾಗಾಗಿ ರಾಹು ಅಂದರೆ ಒಂದು ಬಾಹು, ಒಂದು ವಿಶೇಷವಾಗಿರ್ತಕ್ಕಂಥ ಪರಾಕ್ರಮ, ಧೈರ್ಯವಾಗಿರ್ತಕ್ಕಂಥ ಒಂದು ಸಂಖ್ಯೆ. ಮತ್ತು 5 ಅಂದರೆ ಬುದ್ಧಿ, ಅಂದರೆ ಬುಧನ ಒಂದು ಅನುಗ್ರಹ, ಒಳ್ಳೆಯ ವಿದ್ಯಾಕಾರಕ, ಅಂದರೆ ಒಳ್ಳೆಯ ಎಜುಕೇಷನ್ ಇರ್ತಕ್ಕಂಥ ಒಂದು ವ್ಯಕ್ತಿ. 6 ಅಂದರೆ ಲಕ್ಷ್ಮಿ, ಸದಾ ಆ ಒಂದು ಬಿಸ್ನೆಸ್ಸಲ್ಲಿ ಲಾಭವನ್ನು ತಂದುಕೊಡ್ತಕ್ಕಂಥ ಒಂದು ಸಂಖ್ಯೆ ಅಂದರೆ 6. ಹಾಗಾಗಿ ಯಾರ ಒಂದು ಹುಟ್ಟಿದ ದಿನಾಂಕದಲ್ಲಿ 4, 5 ಮತ್ತು 6 ಈ ದಿನಾಂಕಗಳು ಕ್ಲಬ್ ಆಗಿದ್ದರೆ ಖಚಿತವಾಗಿ ನಿಮ್ಮ ಮನೇಲಿ ನೀವು ಒಂದ್ಸಲಿ ನೋಡ್ಬೋದು, ನಿಮ್ಮ ಮಕ್ಕಳ ಜಾತಕದಲ್ಲಿ ನೋಡ್ಬೋದು. ಅವರು ಒಂದು ಮುಂದೆ ಆಗ್ತಕ್ಕಂಥ ಬಿಸ್ನೆಸ್ ಮ್ಯಾನ್ ಅಂತ ಏನು ಹೇಳ್ತೀವಿ, ಖಚಿತವಾಗಿ ಈ ನಂಬರ್ಸ್ ಕ್ಲಬ್ ಆಗಿದ್ದರೆ ಆ ಒಂದು ಮುಂದೆ ಬಂದಿರತಕ್ಕಂಥ ದಿನಗಳಲ್ಲಿ ಒಂದು ಬಿಸ್ನೆಸ್ ಮ್ಯಾನ್ ಆಗ್ಬೋದು, ಅಥವಾ ರಾಜಕೀಯ ಕ್ಷೇತ್ರದಲ್ಲಿ ಆಗ್ಬೋದು, ಅಥವಾ ವ್ಯಾಪಾರ ಮಾಡ್ತಕ್ಕಂಥ ಒಂದು ಉನ್ನತವಾದ ಕ್ಷೇತ್ರದಲ್ಲಿ ಈ ಒಂದು ವ್ಯಕ್ತಿ ಸಾಧನೆಯನ್ನು ಮಾಡ್ತಾರೆ ಅಂತೇಳಿ ನಿಖರವಾಗಿ ಹೇಳಬಹುದು. ಹಾಗಾಗಿ ಇಂದಿನ ಒಂದು ಸಂಚಿಕೆಯಲ್ಲಿ ನಾವು ರಾಜಯೋಗ ಅನ್ನುವ ಒಂದು ಬಗ್ಗೆ ನಾವು ಜಸ್ಟ್ ಸಿಂಪಲ್ ಆಗಿ ಅನಲೈಸ್ ಮಾಡಿದಾಗ ಯಾರ ಒಂದು ಜಾತಕದಲ್ಲಿ ಈ ನಂಬರ್ಸ್ ಕ್ಲಬ್ ಆಗಿರುತ್ತೆ 4 ಮತ್ತು 5 ಮತ್ತು 6 ಈ 3 ದಿನಾಂಕಗಳು ಅಂದರೆ 4, 5, 6 ನಂಬರ್ಸ್ ಕ್ಲಬ್ ಆದಾಗ ಆ ಒಂದು ವ್ಯಕ್ತಿಯ ಜಾತಕ ಅಂತ ಏನು ಹೇಳ್ತೀವಿ ಆ ಹುಟ್ಟಿರ್ತಕ್ಕಂಥ ದಿನಾಂಕದ ನ್ಯೂಮರಾಲಜಿಯ ಪ್ರಕಾರ ಒಂದು ವಿಶೇಷವಾಗಿರ್ತಕ್ಕಂಥ ಸಂಖ್ಯೆ ಅವರ ಜಾತಕ ಮತ್ತು ಅವರ ಬಂದಿರತಕ್ಕಂಥ ಯೋಗ ಅಂತಕ್ಕಂಥದ್ದು ತುಂಬ ಒಂದು ಪ್ರಸಿದ್ಧಿಯನ್ನು ತಂದುಕೊಡುತ್ತೆ ಅಂತೇಳಿ ಈ ಸಂಖ್ಯಾಶಾಸ್ತ್ರದ ಪ್ರಕಾರ ನಾವು ಅನಲೈಸ್ ಮಾಡಬಹುದು. ಹಾಗಾಗಿ ಈ ಒಂದು ಸಂಖ್ಯೆ ವಿಶೇಷವಾಗಿರ್ತಕ್ಕಂಥ ಒಂದು ಸಂಖ್ಯೆ ಯಾರ ಒಂದು ಹುಟ್ಟಿದ ದಿನಾಂಕದಲ್ಲಿ ಬಂದಿರುತ್ತೆ ಅವರು ಒಂದಲ್ಲ ಒಂದು ದಿನ ವಿಶೇಷವಾಗಿರ್ತ ಒಂದು ಸಾಧನೆಯನ್ನು ಮಾಡ್ತಾರೆ, ಖಚಿತವಾಗಿ ಬಿಸ್ನೆಸ್ ಮ್ಯಾನ್ ಆಗ್ತಾರೆ ಅಂತೇಳಿ ನಾವು ನಿಖರವಾಗಿ ಹೇಳ್ಬೋದು. ಇವತ್ತು ಆಗಿರ್ತಕ್ಕಂಥ ಒಂದು ಸಣ್ಣ ಉದಾಹರಣೆ ಅಂದರೆ ಈ ಫೇಸ್ಬುಕ್ ಫೌಂಡರ್ ಆಗಿರ್ತಕ್ಕಂಥ ಮಾರ್ಕ್ ಜಕರ್ಬರ್ಗ್ ಅವರ ಬಗ್ಗೆ ವಿಶೇಷವಾಗಿರ್ತಕ್ಕಂಥ ಸಾಧನೆಯನ್ನು ನೋಡಿದಾಗ ಇಡೀ ಪ್ರಪಂಚದಾದ್ಯಂತ ಅವರ ಹೆಸರು ಪ್ರಖ್ಯಾತವಾಗಿದೆ ಅಂದರೆ ಅಬ್ಸರ್ವ್ ಮಾಡ್ಬೋದು. ಈ ಒಂದು ನಂಬರ್ ಸಂಖ್ಯೆ ಅವರ ಒಂದು ದಿನಾಂಕದಲ್ಲಿ ಕ್ಲಬ್ ಆಗಿರೋದ್ರಿಂದ ಇಡೀ ಪ್ರಪಂಚದಾದ್ಯಂತ ಅವರ ಹೆಸರು ತುಂಬ ಪ್ರಸಿದ್ಧಿಯಾಗಿದೆ ಅಂತೇಳಿ ಹೇಳ್ಬೋದು. ಹಾಗಾಗಿ ಈ ಒಂದು ಸಂಖ್ಯೆ ವಿಶೇಷವಾಗಿರ್ತಕ್ಕಂಥ 4, 5, 6 ಈ ಒಂದು ದಿನಾಂಕಗಳಲ್ಲಿ ನಿಮ್ಮ ಜನನ ದಿನಾಂಕದಲ್ಲಿ ಬಂದಾಗ ಖಚಿತವಾಗಿ ಒಳ್ಳೆಯ ಪ್ರಸಿದ್ಧಿ ವ್ಯಕ್ತಿ ಆಗ್ತಾರೆ ಅಂತ ಹೇಳೋದ್ರಲ್ಲಿ ಎರಡು ಮಾತಿಲ್ಲ. ಮುಂದಿನ ಒಂದು ಸಂಚಿಕೆಗಳಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ವಿಶೇಷವಾಗಿರ್ತಕ್ಕಂಥ ಮುಂದೆ ಇನ್ನು ಯಾವ ರೀತಿ ಸಂಖ್ಯೆಗಳಲ್ಲಿ ಹುಟ್ಟಿದಾಗ ಒಂದು ಬಲ ಸಿಗುತ್ತೆ ಮತ್ತು ಆರ್ಥಿಕ ಅಭಿವೃದ್ಧಿ ಆಗುತ್ತೆ ಅನ್ನೋದ್ರ ಬಗ್ಗೆ ವಿಶೇಷ ಸಂಚಿಕೆಗಳನ್ನು ಮಾಡೋಣ. ನಮಸ್ಕಾರ.